ಇವತ್ತು ನಾನು ಬಾರ್ ಚಾಕ್ಲೇಟ್ ಆರ್ಡರ್ ತೊಗೊಂಡಿದ್ನಾ ನಾನು ಯಾವ ರೀತಿ ಚಾಕ್ಲೇಟ್ನ ಪ್ರಿಪೇರ್ ಮಾಡಿಕೊಟ್ಟೆ, ಕಸ್ಟಮರ್ ಏನಂದರು ನೋಡೋಣ ಬನ್ನಿ. ಎಸ್ ಹೌದು, ನಾನಿವತ್ತು ಡ್ಯಾನ್ಸಿಂಗ್ ಡಾಲ್ದು ಬಾರ್ ಚಾಕ್ಲೇಟ್ನ ಆರ್ಡ್ರ್ ತೊಗೊಂಡಿದ್ದೆ. ಅವರು ಯಾರಿಗೂ ಗಿಫ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಈ ಆರ್ಡ್ರನ್ನ ಪ್ಲೇಸ್ ಮಾಡಿದರು. ನಾನು ಮೊದಲು ಯಾವ ರೀತಿ ಬರುತ್ತೆ ನೋಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ, ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ನನಗೆ ಬಂದಿದ್ದು ಫಸ್ಟ್ ಬಾರ್ ಚಾಕ್ಲೇಟ್ ಆರ್ಡ್ರ್ ಇದು. ಬಟ್ ಲಾಸ್ಟಲ್ಲಂತೂ ತುಂಬ ಖುಷಿ ಆಯಿತು, ಹೌದಾ ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ ಅಂತ. ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಒಂದೊಂದು ಚಾಕ್ಲೇಟು ಒಂದೊಂದು ವಿಭಿನ್ನವಾದಂಥ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ಅದೇ ರೀತಿ ಒಂದೊಂದು ಚಾಕ್ಲೇಟ್ನು ಮಾಡಿದಾಗ ನಮಗೂ ಹೊಸ ಹೊಸ ಅನುಭವಗಳು. ಮತ್ತು ಅದೇ ರೀತಿ ನಾನು ಈ ಚಾಕ್ಲೇಟ್ನ ಪ್ರಿಪೇರ್ ಮಾಡುವಾಗ ಫುಲ್ಲು ಒಂಥರ ಟೆನ್ಷನ್ನು ಮತ್ತು ಖುಷಿ, ಒಳಗಡೆ ಒಂಥರ ಖುಷಿ ಇರುತ್ತೆ, ಯಾವ ರೀತಿ ಬರುತ್ತೆ ಏನಂತಾರೆ ಅನ್ನೋ ಖುಷಿ ಇತ್ತು. ಬಟ್ ನಾನು ಈ ಚಾಕ್ಲೇಟ್ನ ಪ್ರಿಪೇರ್ ಮಾಡಾದ್ಮೇಲಂತೂ ತುಂಬಾ ಖುಷಿ ಆಯಿತು. ಇದೇ ರೀತಿ ಅವ್ರ ಕಸ್ಟಮರು ಕೂಡ ತುಂಬ ಖುಷಿಪಟ್ಟರು, ಒಳ್ಳೆ ಫೀಡ್ಬ್ಯಾಕು ಕೂಡ ಕೊಟ್ಟರು. ನಿಮಗೂ ಯಾರಿಗಾದರೂ ಇದೇ ರೀತಿ ನೇಮ್ ರಿಟರ್ನ್ ಚಾಕ್ಲೇಟ್ಸು ಮತ್ತು ಕಸ್ಟಮೈಸ್ಡ್ ಬಾರ್ ಚಾಕ್ಲೇಟ್ಸು ಮತ್ತು ಇನ್ನೂ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಬೇಕು ಅಂದರೆ ಡಿಂಪನ ಹೋಮ್ಮೇಡ್ ಚಾಕ್ಲೇಟ್ಸ್ಗೆ ಈ ಕೆಳಗಡೆ ಇರುವಂಥ ವಾಟ್ಸಪ್ ನಂಬರ್ಗೆ DM ಮಾಡಿ. ನನಗೆ ಈ ಬಾರ್ ಚಾಕ್ಲೇಟ್ ಜೊತೆಗೆ 1/4 kg ಕುನಾಫಾ ಮತ್ತು ಡಾರ್ಕ್ ಚಾಕ್ಲೇಟು ಅರ್ಧ kg ಡಾರ್ಕ್ ಚಾಕ್ಲೇಟ್ ಇತ್ತು. ಅದನ್ನು ಮುಗಿಸಿ ಇದನ್ನು ಎಲ್ಲ ಕಂಪ್ಲೀಟಾಗಿ ಫಿನಿಶ್ ಮಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ. ನಾನು ಫೈನಲ್ ಲುಕ್ಕು ಕೂಡ ನಾನು ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೇಗಿತ್ತು ಅಂತ ನೀವುಗಳು ಕೂಡ ಕಮೆಂಟ್ ಮಾಡಿ. ಇದೇ ರೀತಿ ನಿಮ್ಗಳಿಗೂ ಚಾಕ್ಲೇಟ್ ಬೇಕು ಅಂತ ಅಂದರೆ ನಮ್ಮ ಡಿಂಪನ ಹೋಮ್ಮೇಡ್ ಚಾಕ್ಲೇಟ್ಸ್ಗೆ DM ಮಾಡಿ. ನಂಬರ್ ಹಾಕಿದ್ದೀನಿ ನೋಡಿ, ಈ ನಂಬರ್ಗೆ DM ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.